Good morning, my dear students. Today, in this video clip, I want to discuss about that is problems based on alternating current chapter, that is 8th chapter in 2nd PUC Physics. Before going to solving the problems, I want to request to all my dear students, you become a subscriber for our physics channel. Now how you become a subscriber? You press that is subscriber button and bell button, then you become a subscriber for our channel. Yes, I hope all of you become a subscriber for our channel. ಈ ವಿಡಿಯೋ ಕ್ಲಿಪ್ ಕಂಪ್ಲೀಟ್ ಆಗತ್ತನ ನೋಡಿ, ಮಧ್ಯದಲ್ಲಿ ಸ್ಟಾಪ್ ಮಾಡಬೇಡಿ. Now in this video clip I want to solve the problems. It is mainly focused on 2nd PUC students in Karnataka, because whatever the problems are asked in previous question paper, all the problems I am going to solve here, and 3 more problems. One is July 2018, another one is March 2020, and July 2020. ಅಂದರೆ ಲಾಸ್ಟ್ 2 ಎಕ್ಸಾಮ್ ಏನಾಯ್ತಲ್ಲ ಪಿ ಯು ಸಿ ಬೋರ್ಡಿಂದು, ಅದ್ರದ್ದು ನಾವೇನು ಮಾಡ್ತೀವಿ ಇಲ್ಲೇ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೇವೆ. ನೀವೆಲ್ಲ ಪ್ರಾಬ್ಲಮ್ಸ್ ನೋಡಿ, ಆಲ್ಮೋಸ್ಟ್ ಎಲ್ಲ ಕ್ವೆಶ್ಚನ್ ಪೇಪರ್ ನೋಡಿ. ಇಲ್ಲಿಗೆ 12 ಕ್ವೆಶ್ಚನ್ ಪೇಪರ್ ಬಂದದ. 12 ಕ್ವೆಶ್ಚನ್ ಪೇಪರ್ನಾಗ ಆಲ್ಮೋಸ್ಟ್ 9 ಅಥವಾ 10 ಕ್ವೆಶ್ಚನ್ ಪೇಪರ್ನಲ್ಲಿ ಪ್ರಾಬ್ಲಮ್ಸ್ ಕೇಳಿರೋದು ಎ ಸಿ ಚಾಪ್ಟರ್ ಮೇಲೆ, ಆಲ್ಟರ್ನೇಟಿಂಗ್ ಚಾಪ್ಟರ್ ಕರೆಂಟ್ ಚಾಪ್ಟರ್ ಮೇಲೆ, ಇ ಎಮ್ ಐ ಮೇಲೆ 1 ಅಥವಾ 2 ಪ್ರಾಬ್ಲಮ್ಸ್ ಬಂದಿದೆ ಅಷ್ಟೇ. ಇನ್ನು ರಿಮೈನಿಂಗ್ ಎಲ್ಲ ಕ್ವೆಶ್ಚನ್ ಪೇಪರ್ ಅಬ್ಸರ್ವ್ ಮಾಡಿ, ಎದ್ರ ಮೇಲೆ ಬಂದಿದೆ ಹೇಳ್ರಿ, ಎ ಸಿ ಚಾಪ್ಟರ್ ಆಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ ಮೇಲೆ ಬಂದಿದೆ, ಅದು ಚಾಪ್ಟರ್ ನಂಬರ್ 8. ಓಕೆ, ನೌ ವಾಟ್ ಈಸ್ ದ ಪ್ರಾಬ್ಲಮ್? ಸಿ ಜುಲೈ 2018 ಪ್ರಾಬ್ಲಮ್ಗೆ ಬರೋಣ ನಾವಿವಾಗ. ವಾಟ್ ಈಸ್ ದಟ್ ಪ್ರಾಬ್ಲಮ್? ಇಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ ಅಬ್ಸರ್ವ್ ಮಾಡಿ, ಸೀರೀಸ್ ಎಲ್ ಸಿ ಆರ್ ಸರ್ಕ್ಯೂಟ್ ಮೇಲೆ ಬಂದಿದೆ. ಸೀರೀಸ್ ಎಲ್ ಸಿ ಆರ್ ಸರ್ಕ್ಯೂಟು, ರೆಸೋನೆಂಟ್ ಫ್ರೀಕ್ವೆನ್ಸಿ, ಆಮೇಲೆ ಕ್ವಾಲಿಟಿ ಫ್ಯಾಕ್ಟರ್, ಆಮೇಲೆ ಕರೆಂಟ್ ಇನ್ ದ ಸರ್ಕ್ಯೂಟ್, ಆಮೇಲೆ ವೋಲ್ಟೇಜ್ ಆ್ಯಂಡ್ ಕರೆಂಟ್, ಹೌ ದೇ ಬಿಹೇವ್, ವೆದರ್ ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಆರ್ ವೋಲ್ಟೇಜ್ ಲೀಡ್ಸ್ ದ ಕರೆಂಟ್, ಸಪೋಸ್ ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಫಾರ್ ವಾಟ್ ಆ್ಯಂಗಲ್, ಬೈ ವಾಟ್ ಆ್ಯಂಗಲ್, ಈ ಥರ ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ಕೇಳಿದ್ದಾರೆ ಏನು ಪ್ರಾಬ್ಲಮ್ಸ್. ನೋಡೋಣ ಈ ಪ್ರಾಬ್ಲಮ್ ಯಾವುದಿದೆ. ನಾವು ಸಿ ಎ ರೆಜಿಸ್ಟರ್, ಎ 20 ಓಮ್ ರೆಜಿಸ್ಟರ್, ಮತ್ತು ಈ ಪ್ರಾಬ್ಲಮ್ ಯಾವುದು? ಸೀರೀಸ್ ಎಲ್ ಸಿ ಆರ್ ಸರ್ಕ್ಯೂಟ್ ಮೇಲೆ. ಎಸ್, ಎ 20 ಓಮ್ ರೆಜಿಸ್ಟರ್, ಆರ್ ಇಸ್ ಈಕ್ವಲ್ ಟು 20 ಓಮ್, 1.5 ಮಿಲಿ ಹೆನ್ರಿ, ದಟ್ ಈಸ್ ಎಲ್ ಇಸ್ ಈಕ್ವಲ್ ಟು 1.5 ಹೆನ್ರಿ. ದೆನ್ ಕೆಪಾಸಿಟನ್ಸ್ 35 microfarad capacitor are connected in series with 220 volt 50 hertz AC supply. ಅಂದ್ರೆ PRMS is equal to 220 volt and frequency is 50 hertz. Okay, calculate the impedance of the circuit and also find the current through the circuit. Now Z ಕಂಡುಹಿಡಿಬೇಕು. Before going to calculate the impedance, XL you have to calculate, XC you have to calculate, and you go to the Z ಗೆ ಆಮೇಲೆ ಒಂದು ಇಂಪಿಡೆನ್ಸ್, ಇವೆರಡು ಕ್ಯಾಲ್ಕುಲೇಟ್ ಮಾಡಿಕೊಂಡು Z ವ್ಯಾಲ್ಯೂಗೆ ಹೋಗಬೇಕು. ಆಮೇಲೆ ಕರೆಂಟ್ ಥ್ರೂ, ದಿಸ್ ಈಸ್ IRMS. ನಾನು ನಿಮಗೊಂದು ಪಾಯಿಂಟ್ ಹೇಳಿದ್ದೆ, ಮತ್ತೊಂದು ಸರ್ತಿ ಹೇಳ್ತೀನಿ. ಎ ಸಿ ಆಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ನಲ್ಲಿ ಪ್ರಾಬ್ಲಮ್ಸ್ ಕೇಳಿದಾಗ ವೋಲ್ಟೇಜ್ ಮತ್ತು ಫ್ರೀಕ್ವೆನ್ಸಿ ಕೊಟ್ರಂದ್ರೆ, ವೋಲ್ಟೇಜ್ ಈಸ್ ಮಸ್ಟ್ ಆ್ಯಂಡ್ ಶುಡ್, ದಟ್ ಈಸ್ ಅ PRMS. ವೋಲ್ಟೇಜ್ ಯಾವ್ದು ಇರ್ತದೆ ಹೇಳ್ರಿ? PRMS ಇರುತ್ತಾ, RMS ವ್ಯಾಲ್ಯೂ ಇರುತ್ತಾ? ಎಸ್, ಫೈನ್. ಇಂಡಕ್ಟಿವ್ ರಿಯಾಕ್ಟನ್ಸ್ ಕಂಡುಹಿಡಿಯೋಣ. ಇಂಡಕ್ಟಿವ್ ರಿಯಾಕ್ಟನ್ಸ್ ದಟ್ ಈಸ್ XL ಇಸ್ ಈಕ್ವಲ್ ಟು 2πfL. ಇಂಡಕ್ಟಿವ್ ರಿಯಾಕ್ಟನ್ಸ್ ದಟ್ ಈಸ್ XL ಇಸ್ ಈಕ್ವಲ್ ಟು 2πfL is equal to 2 into 3.142 into 50 into 1.5.
ಇದನ್ನು ಕ್ಯಾಲ್ಕುಲೇಟ್ ಮಾಡೋ ಮುಂದೆ ಹೇಳಿದೆ ನಾನು 2 ಇಂಟು 3.142 ಇಂಟು 50 ಬಂದಾಗ 50 ಇಂಟು 20 50 ಇಂಟು 2 100 100 ಇಂಟು 3.142 314.2 ಇಂಟು 1.5. In Excel is equal to, you multiply these two with the help of calculator, you got 471.3 ohm. 471.3 ohm. In capacitive reactance, capacitive reactance. Capacitive reactance XC is equal to 1 upon 2 pi FC. 1 upon 2 into 3.142 into 50 into, that is a C, 35 into 10 to the power of minus 6 because it is micro. ಹಾಗಿದ್ರೆ ಇದು ಏನಾಯಿತು, 2 into 50 100 314.2 ಇಂಟು ಏನು ಉಳಿತಿಲ್ಲೇ 35 ಇಂಟು 10 to the power of minus 6. ದಿಸ್ ಈಸ್ XC. ಎಸ್, ಇದು ಕ್ಯಾಲ್ಕುಲೇಷನ್ ಮಾಡಿದರೆ ಎಷ್ಟಾಯ್ತು, ಇದಿಷ್ಟು ವ್ಯಾಲ್ಯೂ ಎಷ್ಟಾಯ್ತಿದು. ನಾವು ಐ ವಾಂಟ್ ಟು ಟೇಕ್ ಹಿಯರ್ ಲೈಕ್ ದಿಸ್. ನಾ ಏನು ಮಾಡ್ತೀನಿ ಈಗ, ಇಲ್ಲೇ ಈ ಥರ ಬರ್ಕೊತೀನಿ ನಾ. ಈ 3 1 4 XC ಇಸ್ ಈಕ್ವಲ್ ಟು 1 ಅಪಾನ್ ಈ ಡೆಸಿಮಲ್ ಪಾಯಿಂಟ್ ಇಲ್ಲಿ ತೊಗೊಂಬತ್ತೀನಿ 0.3142 ಇಂಟು 3.5 ಇಂಟು 10 to the power of minus 2 ಹೀಗೆ ಬರ್ಕೊತಾನೆ. ಇನ್ನೇನು ಮಾಡ್ತೇನೆ ನಾನು, ಇಲ್ಲೇ 3 ಇದು 1 4 ಹೋಯ್ತು -2 ಆಯಿತು. ಎಸ್, XC ಇಸ್ ಈಕ್ವಲ್ ಟು ಇದು 10 to the power of plus 2 ಮೇಲೆ ಬಂತು. ಇದು ಗುಣಾಕಾರ ಆದರೆ ಎಷ್ಟು ಬರ್ತದೆ ಇದು, ವಾಟ್ ಹೌ ಮಚ್ ಯು ಗಾಟ್ ಹಿಯರ್ 3.5 1.0997 ಬರುತ್ತೆ. ಅಂದರೆ ಇದು 100 ಡಿವೈಡೆಡ್ ಬೈ 1.0997 ಆಯಿತು. ವಾಟ್ ಈಸ್ ಅವರ್ ಆನ್ಸರ್, XC 90.933 ಓಮ್ ಬರ್ತದೆ ಕ್ಯಾಲ್ಕುಲೇಷನ್ ಮಾಡಿದರೆ. ಹೌ ಟು ಕ್ಯಾಲ್ಕುಲೇಟ್ ಇಟ್, ಯು ಗಾಟ್ ದ ಆನ್ಸರ್ ಲೈಕ್ ದಿಸ್, ದಟ್ ಈಸ್ 90.933 ಓಮ್. ಯು ಅಬ್ಸರ್ವ್ XL ಆ್ಯಂಡ್ XC. ಹಿಯರ್ XC ಈಸ್ ಲೆಸ್ ದ್ಯಾನ್ XL. ಇದು ಕಡಿಮೆ ಅದ, ಇದು ಹೆಚ್ಚದ. ಅದಕ್ಕೆ ನಾ ಇಂಪಿಡೆನ್ಸ್ ಕ್ಯಾಲ್ಕುಲೇಟ್ ಮಾಡೋ ಮುಂದೆ ಇಂಪಿಡೆನ್ಸ್ Z is equal to under root of R square plus XL minus XC ಮಾಡ್ಕೊತಾನೆ, ಬಿಕಾಸ್ XL is greater than XC. ಹೇಗಾರ ತೊಗೊಳ್ರಿ ನೀವು, XC ಮೈನಸ್ XL ತೊಗೊಳ್ರಿ, XL ಮೈನಸ್ XC ತೊಗೊಳ್ರಿ. XC ಮೈನಸ್ XL ತೊಗೊಂಡ್ರೆ ನೆಗೆಟಿವ್ ಬರುತ್ತೆ ವ್ಯಾಲ್ಯೂ, ನೆಗೆಟಿವ್ದು ಸ್ಕ್ವೇರ್ ಆದರೆ ಪಾಸಿಟಿವ್ ಬರುತ್ತೆ, ನೋ ಪ್ರಾಬ್ಲಮ್. Z is equal to under root of R square 20 ಇದ್ರದ್ದು ಸ್ಕ್ವೇರ್ ಪ್ಲಸ್ XL is that is 471.2, that is 471.3 sorry 471.3 minus XC 90.933 square. Z is equal to under root of this 400 ಇದು ಪ್ಲಸ್. ಇದನ್ನು ನೀನು ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ, 380.367 ಬರುತ್ತೆ. ಸ್ಕ್ವೇರ್ ಮಾಡಬೇಕಾ. Z is equal to under root of 400 ಪ್ಲಸ್ ಇದು ಸ್ಕ್ವೇರ್ ಮಾಡಿದರೆ 144, ದಟ್ ಈಸ್ 679.05 ಬರುತ್ತೆ. ಇದು ಸ್ಕ್ವೇರ್ ಮಾಡಿದರೆ ಎಸ್. ನೌ Z is equal to what is your final answer? You add these two value, your answer is 145.079.05 ಬರುತ್ತೆ. is equal to 380.892 ಬರುತ್ತೆ. ಯಾವುದು ಇಂಪಿಡೆನ್ಸ್. ಇಲ್ಲಿ XC ಲೆಸ್ ದೆನ್ XL ಬಂತ, ಅದಕ್ಕೆ ನಾನು ಏನು ಮಾಡಿದೆ, XL ಗ್ರೇಟರ್ ದೆನ್ ಆರ್ ಯು ಸೆಟ್ ಬಿ XL ಗ್ರೇಟರ್ ದೆನ್ XC. ಓಕೆ, ಅದಕ್ಕೆ XL ಮೈನಸ್ XC ತೊಗೊಂಡೆ ನಾನು. ಇನ್ನು ಕರೆಂಟ್ I RMS is equal to P RMS divided by Z. P RMS ಎಷ್ಟಿದೆ, 220 divided by Z 380.892. I RMS is equal to what is the final answer here, that is 0.5776 ampere.
0.5776 ampere ಬರುತ್ತೆ. You have to calculate with the help of that is calculator. You got the answer, that is 0.5776 ampere ಬರುತ್ತೆ. Like that you have to solve the problems. ನೀವು ಪ್ರತಿಯೊಂದು ಪ್ರಾಬ್ಲಮ್ ಅಬ್ಸರ್ವ್ ಮಾಡ್ಕೋತ ಬರ್ರಿ. ಆಲ್ಮೋಸ್ಟ್ ಪ್ರಾಬ್ಲಮ್ ಹೇಗಿದಾವೆ ಹೇಳ್ರಿ, ಎಲ್ ಸಿ ಆರ್ ಸರ್ಕ್ಯೂಟ್ ಮೇಲಿದಾವ, ಬಟ್ ಸಿಮಿಲರ್ ಅನ್ನಿಸ್ತವ, ಬಟ್ ಡಾಟಾ ಈಸ್ ಡಿಫ್ರೆಂಟ್ ಇಯರ್. ಡಾಟಾ ಏನಿದೆ ಡಿಫ್ರೆಂಟ್ ಇದೆ. ಈಗ ಸಾಲ್ವ್ ಮಾಡಿರೋದು ನಾನು ಜುಲೈ 2018. ದೆನ್ ಯು ಕೌಂಟ್ ಟು ದ್ಯಾಟ್ ಪ್ರಾಬ್ಲಮ್. ವಿಚ್ ಪ್ರಾಬ್ಲಮ್? ದಟ್ ಈಸ್ ಮಾರ್ಚ್ 2020ಗೆ ಬರೋಣ, ಇಲ್ಲಿಗೆ ಬರೋಣ. ಓಕೆ, ನೋ ಸೊಲ್ಯೂಷನ್. We have, what are the given data? First you have to write. But again is a series LCR circuit. A series LCR circuit contains a pure inductor of inductance 5 Henry. L is equal to 5 Henry. A capacitor of capacitance C 20 microfarad, 20 into 10 to the power of minus 6 farad. ಆಮೇಲೆ a resistor of resistance 40 ohm, that is 40 ohm. Find the resonant frequency. ಒಮೆಗಾ ನಾಟ್ ಕಂಡುಹಿಡಿದು ಎಫ್ ನಾಟ್ ಕಂಡುಹಿಡಿಯೋಣ. ಈ ಥರ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೇವೆ ನಾವು, ಬಟ್ ಡಾಟಾ ಚೇಂಜ್ ಇದೆ ಅಷ್ಟೇ. ಕ್ವಾಲಿಟಿ ಫ್ಯಾಕ್ಟರ್ ಕ್ಯೂ ಕ್ವಶನ್ ಮಾರ್ಕ್. ಓಕೆ, ನಾ ಕ್ವಾಲಿಟಿ ಫ್ಯಾಕ್ಟರ್ ಕಂಡುಹಿಡಿಬೇಕಂತಂದ್ರೆ ವಾಟ್ ಈಸ್ ದ ಇಂಪಿಡೆನ್ಸ್ ಆಫ್ ದಿ ರೆಸೋನೆನ್ಸ್ ಕಂಡೀಷನ್ ಆ್ಯಟ್ ರೆಸೋನೆನ್ಸ್ ಕಂಡೀಷನ್. ಕ್ವಾಲಿಟಿ ಫ್ಯಾಕ್ಟರ್ ಬೇಕಂದ್ರೆ ಐದಲ್ಲಿ ಎಕ್ಸ್ ಎಲ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ಆರ್ ಎಕ್ಸ್ ಹ್ಯಾವ್ ಟು ಕ್ಯಾಲ್ಕುಲೇಟ್, ಯಾವುದಾದ್ರೂ ಒಂದು ಕ್ಯಾಲ್ಕುಲೇಟ್ ಮಾಡ್ಬೋದು. ಆ್ಯಂಡ್ ಇಂಪಿಡೆನ್ಸ್ ಫೈನ್. ಓಕೆ, ಪರ್ಟಿಕ್ಯುಲರ್ ಏನು ಹೇಳಿದ್ರಲ್ಲಿ ಆ್ಯಟ್ ರೆಸೋನೆನ್ಸ್ ಕಂಡೀಷನ್. ಆ್ಯಟ್ ರೆಸೋನೆನ್ಸ್ ಕಂಡೀಷನ್ ಆಲ್ರೆಡಿ ಯು ನೋ ದಿಸ್ ಒನ್. ಇಂಪಿಡೆನ್ಸ್ ಇಸ್ ಈಕ್ವಲ್ ಟು ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಎಷ್ಟು ಇರುತ್ತೆ, ಇಂಪಿಡೆನ್ಸ್ ಅಷ್ಟೇ ಇರುತ್ತೆ. ಸರಿ, ಮೊದಲು ನಾವು ರೆಸೋನೆಂಟ್ ಫ್ರೀಕ್ವೆನ್ಸಿ ಕಂಡುಹಿಡಿಯೋಣ. ರೆಸೋನೆಂಟ್ ಫ್ರೀಕ್ವೆನ್ಸಿ ಏನು ಮಾಡೋಣ, ದಟ್ ಈಸ್ ಒಮೆಗಾ ನಾಟ್ ಇಸ್ ಈಕ್ವಲ್ ಟು 1/√LC. ಒಮೆಗಾ ನಾಟ್ that is under root of L. L is 5 into C. C is 20 into 10 to the power of minus 6. Okay, this is 1 divided by root of 100 into 10 to the power of minus 6. Omega naught is equal to 1 divided by ಎಷ್ಟು ಬರುತ್ತೆ, ರೂಟ್ ಆಫ್ 100 ಅಂದರೆ 10 ಬರುತ್ತೆ. 10 into 10 to the power of minus 3. ಅವಾಗೇನಾಯ್ತು, 1/10⁻². ಅವಾಗೇನಾಯ್ತು, 10⁻². what is you got? 100. omega naught you got the answer 100 radian per second. This is the unit is radian per second. ಹಾಗಾದ್ರೆ 2π f0 is equal to 100 ಆಯಿತು. 2π f0 is equal to 100 ಆದರೆ f0 is equal to 100 divided by 2π ಆಯಿತು. Therefore f0 is equal to 100 divided by 2 into 3.142. 100 divided by that is 6.284. This is f0 is equal to, ನೀವು ಕ್ಯಾಲ್ಕುಲೇಷನ್ ಮಾಡಿ ಅದು ಆನ್ಸರ್ ಬರುತ್ತೆ. ಯು ಗಾಟ್ ದ ಆನ್ಸರ್ 15.91. ಗಾಟ್ ದ ಆನ್ಸರ್ 15.91 ಹರ್ಡ್ಸ್. f0 ಮಾಡಿದರೆ ಹರ್ಡ್ಸ್ ನೋಡಿ, ಒಮೆಗಾ ನಾಟ್ ಕ್ಯಾಲ್ಕುಲೇಟ್ ಮಾಡಿದರೆ ರೇಡಿಯನ್ ಪರ್ ಸೆಕೆಂಡ್ನಾಗ ಹೇಳಬೇಕು. ಫಾರ್ ಯುವರ್ ಕನ್ವೀನಿಯಂಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಟ್. ಇಟ್ ಈಸ್ ರೇಡಿಯನ್ ಪರ್ ಸೆಕೆಂಡ್, ಬಟ್ ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಹರ್ಡ್ಸ್ ಓನ್ಲಿ. ಇದು ಹರ್ಡ್ಸ್ನೊಳಗೆ ಹೇಳ್ತಾನೆ, ಇದನ್ನು ನಾವೇನು ಮಾಡ್ತೀವಿ, ಹರ್ಡ್ಸ್ನೊಳಗೆ ತೊಗೊಳ್ತಾನೆ. ಹಾಗಾದರೆ ಯಾವುದಾದ್ರೂ ಒಂದು ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲ. ಎಕ್ಸ್ ಎಲ್ ಆರ್ ಯು ಸೆಟ್ ಟು ಬಿ ಎಕ್ಸ್ ಸಿ. ಇಂಡಕ್ಟಿವ್ ರಿಯಾಕ್ಟನ್ಸ್ ಆ್ಯಟ್ ರೆಸೋನೆನ್ಸ್ ಕಂಡುಹಿಡಿಬೇಕು. ಆ್ಯಟ್ ರೆಸೋನೆನ್ಸ್ ಇಂಡಕ್ಟಿವ್ ರಿಯಾಕ್ಟನ್ಸ್ ಆ್ಯಟ್ ರೆಸೋನೆನ್ಸ್ ಎಕ್ಸ್ ಎಲ್ ಇಸ್ ಈಕ್ವಲ್ ಟು ಒಮೆಗಾ ನಾಟ್ ಎಲ್ ಬರಿಬೋದಲ್ಲ, ಒಮೆಗಾ ನಾಟ್ ಎಲ್ ಬರಿಬೋದು. ಒಮೆಗಾ ನಾಟ್ ಈಸ್ 100. ಎಲ್ ಈಸ್ ಹೌ ಮಚ್, 5. This is equal to 500 ohm. This is equal to what you say, 500 ohm. And quality factor that is Q is equal to XL divided by R.
ಅಂದರೆ ಒಮೆಗಾ ನಾಟ್ ಎಲ್ ಡಿವೈಡೆಡ್ ಬೈ ಆರ್. ಹಾಗಿದ್ದರೆ 500 ಡಿವೈಡೆಡ್ ಬೈ ಆರ್. ಆರ್ ಈಸ್ ರೆಸಿಸ್ಟೆನ್ಸ್. ಆರ್ ಈಸ್ ವಾಟ್ ಯು ಸೇ 40. ಇದು ಹೋಯ್ತಲ್ಲ. ವಾಟ್ ಈಸ್ ಅವರ್ ಆನ್ಸರ್? ಕ್ವಾಲಿಟಿ ಫ್ಯಾಕ್ಟರ್ 12.5 ಇವಾಗ ಆನ್ಸರ್. ದಟ್ ಈಸ್ ಕ್ವಾಲಿಟಿ ಫ್ಯಾಕ್ಟರ್ ಈಸ್ 12.5. ಇದು ಫ್ಯಾಕ್ಟರ್ ಬರುತ್ತೆ. ದೇರ್ ಇಸ್ ನೋ ಯೂನಿಟ್ ಫಾರ್ ದಿ ಕ್ವಾಲಿಟಿ ಫ್ಯಾಕ್ಟರ್. ಕ್ವಾಲಿಟಿ ಫ್ಯಾಕ್ಟ್ರಿಗೆ ಏನಿರಲ್ಲ, ಯೂನಿಟ್ ಇರಲ್ಲ. ಇಟ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಬೇಸಿಕ್ ಫ್ಯೂಚರ್ ಆಫ್ ದ ಸೀರೀಸ್ LCR ಸರ್ಕ್ಯೂಟ್. ಆಟ್ ದ ರೆಸೋನೆನ್ಸ್ ದಟ್ ಈಸ್ ಇಂಪಿಡೆನ್ಸ್ ಈಕ್ವಲ್ ಟು ರೆಸಿಸ್ಟೆನ್ಸ್. ರೆಸೋನೆನ್ಸ್ನೊಳಗೆ ಏನಿರ್ತದೆ, ಇಂಪಿಡೆನ್ಸ್ ರೆಸಿಸ್ಟೆನ್ಸ್ ಏನಿರ್ತದೆ, ಎರಡು ಈಕ್ವಲ್ ಇರುತ್ತೆ. ಆಟ್ ರೆಸೋನೆನ್ಸ್ ದಟ್ ಈಸ್ Z ಈಸ್ ಈಕ್ವಲ್ ಟು R. ಹಾಗಾದ್ರೆ Z ಈಸ್ ಈಕ್ವಲ್ ಟು R ಅಂದರೆ ಎಟ್ ದ ರೆಸೋನೆನ್ಸ್ Z ಈಸ್ ಈಕ್ವಲ್ ಟು R ದಟ್ ಈಸ್ 40 ಓಮ್. ನಾವು ಏನು ಬರೀಬೇಕಿಲ್ಲೇ 40 ಓಮ್ ಬರೀಬೇಕು. ಇಟ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯೂಚರ್ ಆಫ್ ದಿ ಸೀರೀಸ್ LCR ಸರ್ಕ್ಯೂಟ್. ಆಟ್ ದ ರೆಸೋನೆನ್ಸ್ maximum current flow through the resistance and impedance is minimum. At that time, that impedance, how much it is impedance? Impedance is equal to what you say, that is the resistance. Impedance ಮತ್ತು resistance ಏನಿರುತ್ತೆ ಇಲ್ಲಿ ಈಕ್ವಲ್ ಇರುತ್ತೆ. ಯಾವಾಗ ನಾ ಹೇಳ್ತಾ ಇರೋದು, ಇಟ್ ಈಸ್ at the resonance. At the resonance. ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯೂಚರ್ ಆಫ್ ದಿ ಸೀರೀಸ್ LCR ಸರ್ಕ್ಯೂಟ್. ಎಸ್, ಇನ್ನು ಲಾಸ್ಟ್ ಪ್ರಾಬ್ಲಮ್ ಯಾವುದಕ್ಕೆ, ಜುಲೈ ಸಪ್ಲಿಮೆಂಟ್ರಿ ಎಕ್ಸಾಮು ಕೇಳಿರ್ತಕ್ಕಂಥದ್ದು. ಎಸ್, ಜುಲೈ 20. ಎಸ್, ನೋಡೋಣ ಜುಲೈ 20 ಏನು ಮಾಡಿದಾರ, ಏನು ಕೇಳಿದಾರ. ಎಸ್, yes, you observe this one. July 20th, that is the 2020 problem. What is asked here? Again it is based on a series LCR circuit only. ಇದನ್ನು ನೋಡ್ಕೊಂಡು ನೋಡ್ರಿ, ಸೀರೀಸ್ LCR ಸರ್ಕ್ಯೂಟ್ ಮೇಲೆ ಇದೆ. ಎಸ್, ಜುಲೈ 2020. ಜುಲೈ 2020 an AC source of 200 watt 50 hertz is applied to a series LCR circuit in which R is equal to 3 ohm, L is equal to 25 millihenry and C is equal to 790 microfarad. Find the impedance of the circuit, current in the circuit. ಮತ್ತೆ ನಾವು XL X ಎಲ್ಲ ಕಂಡುಹಿಡಿಬೇಕು. ಎಸ್, ಓಕೆ. What are the given value that you have to write first one? ಎಸ್, ಇಲ್ಲಿ ಏನೇನಿದೆ ಕ್ಯಾಲ್ಕುಲೇಟ್ ಮಾಡೋಣ. ಎ ಸಿ ಸೋರ್ಸ್ 200 ವೋಲ್ಟ್, ಪಿ ಆರ್ ಎಮ್ ಎಸ್ ಇಸ್ ಈಕ್ವಲ್ ಟು 200 ವೋಲ್ಟ್, ಫ್ರೀಕ್ವೆನ್ಸಿ ಎಫ್ ಇಸ್ ಈಕ್ವಲ್ ಟು 50 ಹರ್ಟ್ಸ್. ಆರ್ ಇಸ್ ಈಕ್ವಲ್ ಟು 3 ಓಮ್. ಎಲ್ ಇಸ್ ಈಕ್ವಲ್ ಟು 25 ಮಿಲಿ ಹೆನ್ರಿ. 25 ಇಂಟು 10 to the power of -3 Henry. And C is equal to, that is 790 microfarad. 790 into 10 to the power of -6 farad. Now you calculate first XL and XC. XL ಕಂಡುಹಿಡಿಬೇಕು, XC ಕಂಡುಹಿಡಿಬೇಕು. ದೆನ್ ನೀವು ಗೋ ಟು ದ Z. ಆಮೇಲೆ ಏನು ಮಾಡಬೇಕು, Zಗೆ ಹೋಗಬೇಕು. ಆ್ಯಂಡ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ IRMS. ಆಮೇಲೆ ಏನು ಮಾಡಬೇಕು, ದಿಸ್ ಇಸ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್. ಅದಕ್ಕೆ ನಾ ಹೇಳೋದಿಷ್ಟೇ, ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಸ್ ನೋಡಿರಿ ಸೀರೀಸ್ LCR ಸರ್ಕ್ಯೂಟ್ ಮೇಲೆ ಫೇಸ್ ಆ್ಯಂಗಲ್ ಇದೆ, ಫೇಸ್ ಆ್ಯಂಗಲ್ ತೊಗೋಬೇಕು. ಆ್ಯಂಡ್ tan pi is equal to XC minus XL divided by R ಬರುತ್ತೆ, ಅಲ್ಲಿ Z ಬರುತ್ತೆ. ಕಾಸ್ ಪೈ ತೊಗೊಂಡ್ರೆ ಅಲ್ಲಿ ಕೂಡ ತೊಗೊಂಡು ಹೇಳ್ತಾನೆ ನಾವು. ಎಸ್, ಹೀಗೆ ನಾ ಹೇಳೋದಿಷ್ಟೇ, R/Z ಬರುತ್ತೆ. ಇವಾಗಿಲ್ಲಿ ಯಾವುದಾದ್ರೂ ಕೇಳಿ, ಫೇಸ್ ಆ್ಯಂಗಲ್ ಕೇಳಿ, ವೆದರ್ ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಆರ್ ವೋಲ್ಟೇಜ್ ಲೀಡ್ಸ್ ದ ಕರೆಂಟ್, ವಾಟ್ ಎವರ್ ಇಟ್ ಈಸ್ ಆಸ್ಕ್ ಹಿಯರ್. ಸಮ್ ವಾಟ್ ಡಾಟಾ ಚೇಂಜ್ ಮಾಡಿರ್ತಾರೆ, ಬಟ್ ಸಿಮಿಲರ್ ಪ್ರಾಬ್ಲಮ್ಸ್ ಬಂದಿರ್ತಾವೆ. ಎಸ್, ಇವಾಗಿಲ್ಲೇ ನೋಡೋಣ ಇದು ವ್ಯಾಲ್ಯೂ ಏನು ಬರ್ತದೆ. ಇಂಡಕ್ಟಿವ್ ರಿಯಾಕ್ಟನ್ಸ್, ಫೈನ್. ಇಂಡಕ್ಟಿವ್ ರಿಯಾಕ್ಟನ್ಸ್
inductive reactance. Inductive reactance, that is XL is equal to 2 pi FL. 2 into 3.142 into 50 into L. L is 25 into 10 raised to minus 3. ಎಸ್ ಹೇಳಿದ್ನಲ್ಲ ಇಲ್ಲಿ ಯಾವಾಗಲೂ ಈಗ ಬಂದಾಗ 2 into 50 100 ಮಾಡ್ಕೊಳ್ರಿ. 100 into 3.142 314.2 into 25 into 10 to the power of minus 3. Yes, what is your answer? This is 7855 worth. XL is equal to 7855 into 10 to the power of minus 3 ಬರ್ತದೆ. 7.855 ಓಮ್ ಬರ್ತದೆ. ಏನು ಇಂಡಕ್ಟಿವ್ ರಿಯಾಕ್ಟನ್ಸ್. ದೆನ್ ಕೆಪ್ಯಾಸಿಟಿವ್ ರಿಯಾಕ್ಟನ್ಸ್. ಕೆಪ್ಯಾಸಿಟಿವ್ ರಿಯಾಕ್ಟನ್ಸ್. ಕೆಪ್ಯಾಸಿಟಿವ್ ರಿಯಾಕ್ಟನ್ಸ್ XC is equal to 1/2 pi FC. ಇದು ಫಾರ್ಮುಲಾ ಎದುರದು ಕೆಪ್ಯಾಸಿಟಿವ್ ರಿಯಾಕ್ಟನ್ಸ್ 1/2 pi FC. ಇಲ್ಲೇನಾದಿವ 1 divided by 2 into 3.142 into 50 into ಸಿಮಿಲರ್ ಪ್ರಾಬ್ಲಮ್ಸ್ ಅದಾವ ಆಲ್ಮೋಸ್ಟು. ಸಿ 790 into 10 to the power of minus 6. Yes, XC is equal to 1 divided by 2 into 50 into 3.142 314.2 into 790 into 10 to the power of minus 6. ನಾ ಇಲ್ಲಿ ಏನು ಮಾಡ್ತೀನಿ, ಇದ್ರಾಗಿನ 10 raised to minus 3 ಹೊಡೆದಾಕ್ತೀನಿ, ಮತ್ತೊಂದು 10 raised to minus 3 ಹೊಡೆದಾಕಿದ್ರೆ 0.3142 into 0.790 ಅರ್ಥ ಆಯಿತು ಅಂತ ತಿಳ್ಕೊಂಡೆ ನಾನು. ಈ ಡೆಸಿಮಲ್ ಪಾಯಿಂಟ್ ಇಲ್ಲಿ ತೊಗೊಂಬಂದ್ರೆ 10 to the power of plus 3 ಸಿಗುತ್ತೆ. ಈ ಡೆಸಿಮಲ್ ಪಾಯಿಂಟ್ ಇಲ್ಲಿ ತೊಗೊಂಬಂದ್ರೆ 10 to the power of plus 3 ಸಿಗುತ್ತೆ. ಆವಾಗ ಅದು 10 to the power of plus 6, 10 to the power of minus 6, 10 to the power of 0 ಬರುತ್ತೆ, 1 ಬರುತ್ತೆ. XC is equal to ಇದು ಅಲ್ಲೇ ನೀವು ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ, 1 divided by 0.248218 ಬರುತ್ತೆ. ಇದನ್ನು ಡಿವೈಡ್ ಮಾಡಿಕೊಂಡ್ರೆ 4.0287 ಬರುತ್ತೆ, ಓಮ್ ಬರುತ್ತೆ. XC ಈಸ್ ನಿಯರ್ಲಿ ಈಕ್ವಲ್ ಟು ಟು ಟೇಕ್ 4 ಓಮ್. ನಾನೇನು ಮಾಡ್ತಾನೆ ಅದನ್ನು 4 ಓಮ್ ತೊಗೊಳ್ತಾನೆ. ಈಗ ಇಂಪಿಡೆನ್ಸ್ ಬರೋದು XL ಆಯಿತು, XC ಆಯಿತು. ಇಲ್ಲಿ ಏನಾಗ್ಯದ ನೋಡಿರಿ, ಸ್ವಲ್ಪ ಹಂಗೆ ಅಬ್ಸರ್ವ್ ಮಾಡ್ತಾ ಇರ್ಬೇಕು. XC ಮತ್ತು XL ಏನದ, XC ಲೆಸ್ ದ್ಯಾನ್ XL ಅದ, ಆರ್ XL ಈಸ್ ಗ್ರೇಟರ್ ದೆನ್ XC ಅದ. ಫೈನ್, ಅದು ಏನಾರ ಇರೋದು ನಮ್ಗೆ ಅವಶ್ಯಕತೆ ಬರಲ್ಲ. ಅದು ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ Z ಅಟ್ ದ್ಯಾಟ್ ಟೈಮ್ ಯು ಟೇಕ್ XL ಮೈನಸ್ XC, ಅದಕ್ಕಷ್ಟ ಯೂಸ್ ಮಾಡ್ಬೋದು. ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟ್ ಕಂಡುಹಿಡಿಬೇಕು. Z is equal to under root of R square plus XL minus XC whole square. Z is equal to under root of R square 3 square plus XL minus XC. XL minus XC. What is XL here? 7.855 minus 4 square. Z is equal to under root of 9 plus 7.8555. This is 4.855 square. ಏನು ಮಾಡಬೇಕಿಲ್ಲಿ, ಸಾರಿ, this is 4 point, this is you got 3.855 square. Here Z is equal to under root of 9 plus square of this one. What is the answer? 14.861 is the answer. Z is equal to under root of, what you got here, 23.861 ಬರುತ್ತೆ. ಅಂಡ್ ರೂಟ್ ಮಾಡಿಕೊಂಡ್ರೆ 4.885 ಓಮ್ ಬರುತ್ತೆ. ದಿಸ್ ಇಸ್ ದ ಇಂಪಿಡೆನ್ಸ್ ಆಫ್ ದಿ ದಟ್ ಈಸ್ ಸೀರೀಸ್ LCR ಸರ್ಕ್ಯೂಟ್. ಇದು ಎಲ್ಲಿ ಬಂದಿರೋದು ಪ್ರೋಗ್ರಾಮು, ದಟ್ ಈಸ್ ಜುಲೈ 2020. ಓಕೆ, ಯಾವಾಗಿದು, ಕರೋನಾ ವೈರಸ್ ಇದ್ದಾಗ. ಓಕೆ, ಕರೆಂಟ್ ಇನ್ ಸರ್ಕ್ಯೂಟ್ IRMS is equal to PRMS divided by Z. PRMS divided by Z ಎಷ್ಟದ, 200 ಅದ, ಡಿವೈಡೆಡ್ ಬೈ Z. Z ಎಷ್ಟದ,
that is 4.885. IRMS is equal to 4.855. What is our answer? 40.94 ampere bharat. This is RMS value of the current. It means current in series LCR circuit in the July 2020 problem. Yes. ಇವಾಗ ನೋಡಿ, ಇವಾಗಿಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ ಅಬ್ಸರ್ವ್ ಮಾಡ್ಕೋತ ಬನ್ನಿರಿ. ಇದು ಲಾಸ್ಟ್ ಪ್ರಾಬ್ಲಮ್ಮು ಈ ಚಾಪ್ಟರ್ ಮೇಲೆ. ನಾನು ನೆಕ್ಸ್ಟ್ ವಿಡಿಯೋ ಕ್ಲಿಪ್ನೊಳಗೆ ನೆಕ್ಸ್ಟ್ ಉಳಿದಿರ್ತಕ್ಕಂಥ ಚಾಪ್ಟರ್ ಬಗ್ಗೆ ನಾವಲ್ಲೇ ಡಿಸ್ಕಸ್ ಮಾಡೋಣ. ಇವೆಲ್ಲ ನಾವು ಅಬ್ಸರ್ವ್ ಮಾಡ್ಕೋತ ಬಂದಾಗ ಎಲ್ಲವೂ ಎಲ್ಲ ಪರ್ಟಿಕ್ಯುಲರಾಗಿ ಎಲ್ಲ ಅಬ್ಸರ್ವ್ ಮಾಡ್ಕೋತ ಬಂದಾಗ ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟ್ ಬರುತ್ತೆ. ಇಂಪಿಡೆನ್ಸ್ ಏನು ಬರ್ತದೆ ಯಾವಾಗಲೂ, ಇಲ್ಲಿ ಪೈ ಬಂದ್ರೆ ಇದು ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಬಂದ್ರೆ ಇಲ್ಲಿ ಆರ್ ಬಂದರೆ ಜಡ್ ಬರುತ್ತೆ. ಅವಾಗ ಟ್ಯಾನ್ ಪೈ ಬರಿಬೇಕಾದ್ರೆ ಏನು ಬರಿತೀವಿ? ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಡಿವೈಡೆಡ್ ಬೈ, ಇವನು ಗೊತ್ತಿರಲಿ ನಿಮ್ಮ ರಿಲೇಷನ್ನು, ಟ್ಯಾನ್ ಪೈ ಬರಿಬೇಕಾದ್ರೆ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಡಿವೈಡೆಡ್ ಬೈ ಆರ್ ಬರೀತಾರೆ. ಅವಾಗ ಪರ್ಫೆಕ್ಟಾಗಿ ನಾನು ಮೈನಸ್ ತಗೊಳ್ಳೋದಕ್ಕಿಂತ ಯು ಹ್ಯಾವ್ ಟು ಟೇಕ್ ದ ಡಿಫ್ರೆನ್ಸ್ ಬೆಟರ್ ಅಂದ್ರೆ ಪೈ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ. ಇದು ಫೇಸ್ ಆ್ಯಂಗಲ್ ಅಂದರೆ ಏನದರ ಅರ್ಥ, ಪೈ ಏನಾದರೂ ಇರ್ಬೋದು ಸೀರೀಸ್ LCR ಸರ್ಕ್ಯೂಟ್ ಆದ್ರೆ ಪರ್ಫೆಕ್ಟಾಗಿ 90 ಇರ್ತೈತಿ ಅಂತ ಹೇಳಕ್ಕೆ ಬರಲ್ಲ. ನೀವು ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ತೊಗೊಳ್ರಿ, ಪೈ 0 ಇರ್ತೈತಿ ಇನ್ ಫೇಸ್ ವೋಲ್ಟೇಜ್ ಆ್ಯಂಡ್ ಕರೆಂಟ್. ಪ್ಯೂರ್ ಕೆಪಾಸಿಟರ್ ತೊಗೊಳ್ರಿ, ಪೈ 90 ಡಿಗ್ರಿ ಇರ್ತದೆ. ಅಂದರೆ ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಬೈ π/2 ಅಂದರೆ 90 ಡಿಗ್ರಿ. ಇನ್ನು ಪ್ಯೂರ್ ಇಂಡಕ್ಟಿವ್ ಸರ್ಕ್ಯೂಟ್ ತೊಗೊಳಿದ್ರೆ ವೋಲ್ಟೇಜ್ ಲೀಡ್ಸ್ ದ ಕರೆಂಟ್ ಬೈ π/2 ಅಂದ್ರೆ 90 ಡಿಗ್ರಿ. ಆದರೆ ಸೀರೀಸ್ LCR ಸರ್ಕ್ಯೂಟಿಗೆ ಬಂದ್ರೆ ಅಂದ್ರೆ ಪೈ ವ್ಯಾಲ್ಯೂ ಫೇಸ್ ಆ್ಯಂಗಲ್ ಪರ್ಫೆಕ್ಟಾಗಿ 90 ಡಿಗ್ರಿ ಇರಲ್ಲ. ಯಾಕೆ 90 ಡಿಗ್ರಿ ಇರೋದಿಲ್ಲ? ಇಟ್ ಡಿಪೆಂಡಿಂಗ್ ಅಪಾನ್ ಎಕ್ಸ್ ಸಿ ಎಕ್ಸ್ ಎಲ್ ಆ್ಯಂಡ್ ಆರ್. ಅವಾಗ ಡಿಪೆಂಡಿಂಗ್ ಅಪಾನ್ ಸಿ ಎಲ್ ಆ್ಯಂಡ್ ಆರ್, not only depending upon C, L and R, it is also depending upon frequency. ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಇರುತ್ತೆ. ಮತ್ತು ಸಿ ಎಲ್ ವ್ಯಾಲ್ಯೂ ಫಿಕ್ಸ್ ಅಂತ ಇಟ್ಕೊಳ್ಳೋಣ, ಫ್ರೀಕ್ವೆನ್ಸಿ ಚೇಂಜ್ ಆದಾಗ ಪೈ ವ್ಯಾಲ್ಯೂ ಏನಾಗುತ್ತೆ? ಚೇಂಜ್ ಆಗುತ್ತೆ. ಅವಾಗ ಪೈ ವ್ಯಾಲ್ಯೂ 0 ಬರುತ್ತೆ, ಫೇಸ್ ಡಿಫ್ರೆನ್ಸ್ 0 ಬರುತ್ತೆ. ಯಾವಾಗ ಹೇಳ್ರಿ? ಆ್ಯಟ್ ದಿ ರೆಸೋನೆನ್ಸ್. ಸೀರೀಸ್ LCR ಸರ್ಕ್ಯೂಟು ಯಾವಾಗ ಅದು ರೆಸೋನೆನ್ಸ್ ಕಂಡೀಷನಿಗೆ ಇರುತ್ತೆ ಅಲ್ಲಿ ಏನಿರುತ್ತೆ? ಮ್ಯಾಕ್ಸಿಮಮ್ ಕರೆಂಟ್ ಫ್ಲೋ ಆಗುತ್ತೆ. ಯಾವಾಗ ಮ್ಯಾಕ್ಸಿಮಮ್ ಕರೆಂಟ್ ಯಾಕೆ ಫ್ಲೋ ಆಗುತ್ತೆ? ಇಂಪಿಡೆನ್ಸ್ ಮಿನಿಮಮ್ ಬರುತ್ತೆ. ಇಂಪಿಡೆನ್ಸ್ ಯಾಕೆ ಮಿನಿಮಮ್ ಬರ್ತದೆ? ಎಕ್ಸ್ ಸಿ ಮತ್ತು ಎಕ್ಸ್ ಎಲ್ ಈಕ್ವಲ್ ಇರುತ್ತೆ. ಆ ಟರ್ಮ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಈ ಟರ್ಮ್ ಯಾವಾಗ ಕ್ಯಾನ್ಸಲ್ ಆಯಿತು? Z = R ಆಗಿಬಿಡುತ್ತೆ. ಅದಕ್ಕೆ ಸೀರೀಸ್ LCR ಸರ್ಕ್ಯೂಟ್ಗೆ ಟ್ಯಾನ್ ಪೈ ಹಿಂಗೆ ಬರೋದು. ನಾ ಈಗ ಬರಿತೀನಪ್ಪ ಟ್ಯಾನ್ ಪೈ = ಅಂದರೆ ಸೀರೀಸ್ LCR ಸರ್ಕ್ಯೂಟಿಗೆ ಮಾತ್ರ ಬರೆಯೋಕ್ಕೆ ಬರ್ತೈತಿ. ಸರ್ LR ಸರ್ಕ್ಯೂಟಿಗೆ CR ಸರ್ಕ್ಯೂಟಿಗೆ ಬರೆಯೋಕ್ಕೆ ಬರೋದಿಲ್ಲ ರೀ? ಬರ್ತೈತಿ. CL ಸರ್ಕ್ಯೂಟಿಗೆ ಬರೆಯೋಕ್ಕೆ ಬರ್ತೈತಿ, ಆರ್ ಇರೋದಿಲ್ಲ. ಅದಕ್ಕೆ ನಾವೇನಂತ ಹೇಳ್ತೀವಿ? LCR ಸರ್ಕ್ಯೂಟ್ ಬಂದಾಗ ಈ ಥರ ಬರ್ತೈತಿ. ಇಲ್ಲ ಪವರ್ ಫ್ಯಾಕ್ಟರ್ ಕಾಸ್ ಪೈ ಬರೀತೀವಲ್ಲ, ಕಾಸ್ ಪೈ, ಅವಾಗೇನದ ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಂದ್ರೆ R/Z ಬರ್ತದೆ. ಅಲ್ಲೇನು ಬರ್ತೈತೆ ಹೇಳ್ರಿ? R/Z ಬರ್ತದೆ. R = Z ಅದಾಗ ಏನಾಗ್ಬಿಡ್ತೈತಿ? ಕಾಸ್ ಪೈ ಏನಾಗ್ಬಿಡ್ತೈತಿ? 1 ಆಗಿಬಿಡ್ತೈತಿ. R = Z ಆಗಿ ಕಾಸ್ ಪೈ 1 ಆತಂದ್ರೆ ಪೈ ಆಟೋಮೆಟಿಕಲಿ ಏನು ಬರ್ತೈತೆ ಹೇಳ್ರಿ? 0 ಡಿಗ್ರಿ ಇರ್ತೈತಿ. 0 ಡಿಗ್ರಿ ಅದರ್ಥ ವೋಲ್ಟೇಜ್ ಆ್ಯಂಡ್ ಕರೆಂಟ್ ದೇ ಆರ್ ಇನ್ ಫೇಸ್. ಅವಾಗ ಪವರ್ ಫ್ಯಾಕ್ಟರ್ ಏನಿರ್ತೈತೆ ಹೇಳ್ರಿ? 1 ಇರ್ತೈತಿ. ಅದರ ಅರ್ಥ ಏನು? ಮ್ಯಾಕ್ಸಿಮಮ್ ಪವರ್ ಲಾಸ್ ಆಕತಿ, ಆದರೆ ಕರೆಂಟ್ ಮ್ಯಾಕ್ಸಿಮಮ್ ಫ್ಲೋ ಆಕತಿ. ಮತ್ತು ಮ್ಯಾಕ್ಸಿಮಮ್ ಪವರ್ ಲಾಸ್ ಆತಂದ್ರೆ ಅದು ವ್ಯಾಟ್ಲೆಸ್ ಕರೆಂಟ್ ಇರೋಂಗಿಲ್ಲ. ಮತ್ತು ವ್ಯಾಟ್ಲೆಸ್ ಕರೆಂಟ್ ಅಂತ ಯಾವುದಕ್ಕೆ ಅಂತೀವಿ? ಕರೆಂಟ್ ಫ್ಲೋ ಥ್ರೂ ಪ್ಯೂರ್ ಇಂಡಕ್ಟರ್ ಆ್ಯಂಡ್ ಪ್ಯೂರ್ ಕೆಪಾಸಿಟರ್ ಸರ್ಕ್ಯೂಟ್. ಅಲ್ಲೇನಂತದೆ ನಾವು ಅದಕ್ಕೆ ನಾವಲ್ಲೇ ಅಂತೀವಿ ವ್ಯಾಟ್ಲೆಸ್ ಕರೆಂಟ್ ಅಂತ. ದ ಕರೆಂಟ್ ಫ್ಲೋ ಥ್ರೂ ಪ್ಯೂರ್ ಇಂಡಕ್ಟರ್ ಆರ್ ಪ್ಯೂರ್ ಕೆಪಾಸಿಟರ್ ಈಸ್ ಕಾಲ್ಡ್ ವ್ಯಾಟ್ಲೆಸ್ ಕರೆಂಟ್. ಆ ಕರೆಂಟಿಗೆ ನಾವೇನಂತ ಹೇಳ್ತೀವಿ? ವ್ಯಾಟ್ಲೆಸ್ ಕರೆಂಟ್ ಅಂತ. ಅದು ಪರ್ಟಿಕ್ಯುಲರಾಗಿ ಪ್ಯೂರ್ ಇಂಡಕ್ಟಿವ್ ಸರ್ಕ್ಯೂಟು ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ಗೆ ಬರುತ್ತೆ. ಇಷ್ಟು ಪಾಯಿಂಟ್ಸು ಗಮನದಾಗ ಇಟ್ಕೋಬೇಕು. ಇಂಪಿಡೆನ್ಸ್ ನೋಡಬೇಕು, ಎಕ್ಸ್ ಸಿ ಹೆಚ್ಚು ಎಕ್ಸ್ ಎಲ್ ಹೆಚ್ಚು ಅಂದರೆ ಯಾವುದು ಲೀಡ್ಸ್ ಇರ್ತೈತಿ, ಯಾವುದು ಲ್ಯಾಕ್ಸ್ ಇರ್ತೈತಿ. ಎಕ್ಸ್ ಸಿ > ಎಕ್ಸ್ ಎಲ್ ಬಂದ್ರೆ ಐ ಲೀಡ್ಸ್ ವಿ ಬರ್ತೈತಿ, ಪೈ ಎನಿ ಆ್ಯಂಗಲ್ ಬರ್ತೈತಿ. ಎಕ್ಸ್ ಎಲ್ > ಎಕ್ಸ್ ಅಂತಂದ್ರೆ ಫಿ ಲೀಡ್ಸ್ ಐ ಬರ್ತೈತಿ. ಹೀಗೆ ನಾವೇನು ಮಾಡಬೇಕು? ಅಲ್ಲಿ ನೋಡಬೇಕು ಯಾವ ವ್ಯಾಲ್ಯೂ ಏನು ಬರ್ತದೆ ಅಂತ. ಓಕೆ, ಬಿಫೋರ್ ಯು ಸ್ಟಾಪ್ ದಿಸ್ ಡಿಸ್ಕಷನ್, ಐ ವಾಂಟ್ ಟು ರಿಕ್ವೆಸ್ಟ್ ಟು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಕೈಂಡ್ ರಿಕ್ವೆಸ್ಟ್,
you become a subscriber for our channel by pressing the subscriber button and bell button. Okay, this is one point. If you like this video clip, share with your friends. ನೀವು ಬೇರೆ ಫ್ರೆಂಡ್ಸ್ಗೆ ಶೇರ್ ಮಾಡಿಕೊಳ್ಳ್ರಿ, ನೋ ಪ್ರಾಬ್ಲಮ್. ಅದಕ್ಕೆ PUC ಸೆಕೆಂಡ್ ಸ್ಟೂಡೆಂಟ್ಸ್ಗೆ ಏನಂತ ಹೇಳೋದು ಅಂದರೆ, ಅಟ್ ಎನಿ ಮೂಮೆಂಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಹೇಳೋಕ್ಕಾಗೋಲ್ಲ. ಅದಕ್ಕೆ ನೀವೇನು ಮಾಡಿರಿ, ನಿಮ್ಮ ತಯಾರಿ ಒಳಗೆ ನೀವಿರ್ರಿ, ವರ್ಕ್ ಮಾಡ್ಕೋತಿರ್ರಿ. ಹೋಲ್ ಸಿಲೆಬಸ್ ಮೇಲೆ ಯಾವ ರೀತಿ ಕ್ವೆಶ್ಚನ್ ಪೇಪರ್ ಏನು ಬರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಓಕೆ, ಥ್ಯಾಂಕ್ ಯು.